ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಅಲಗೆ ವಡೇರ ಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತೆ ಲೋಕಾಯುಕ್ತ ತನಿಖಾ ಭಯ ಶುರುವಾಗಿದೆ. ಕಳೆದ 10 ವರ್ಷಗಳಿಂದಲೂ ಕೂಡ ನಡೀತಾ ಇರುವಂತಹ ಈ ಒಂದು ವಿಚಾರಣೆ ನಿನ್ನೆ ಸುಪ್ರೀಂ ಕೋರ್ಟ್ ಮತ್ತೆ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ತನಿಖಾ ಭಯ ಮತ್ತೆ ಶುರುವಾಗಿರುವಂಥದ್ದು. ಹೇಳಿ ಕೇಳಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಸಹಜವಾಗಿ BJP ಅವರಿಗಿಂತಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಹೆಚ್ಚು ಟೀಕೆ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ವಿರುದ್ಧ ನೇರವಾಗಿ ಮಾತಾಡ್ತಾ ಇರುವಂಥದ್ದು, ದಾಖಲೆಗಳ ಸಮೇತ ಆರೋಪ ಮಾಡ್ತಾ ಇದ್ದಿದ್ದು JDSನ ನಾಯಕರುಗಳು, ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಪ್ರಕರಣ ಬಂದಾಗ ಹೆಚ್ಚು ಸದ್ದು ಮಾಡಿದ್ದು, ಹೆಚ್ಚು ಸುದ್ದಿ ಮಾಡಿದ್ದು, ಹೆಚ್ಚು ಟೀಕೆ ಮಾಡಿದ್ದು, ಹೆಚ್ಚು ಆರೋಪಗಳನ್ನು ಮಾಡಿದ್ದು ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ. ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನಲ್ಲಿರುವಂತಹ ಹಲವು ಸಚಿವರುಗಳು ಲೆಕ್ಕಾಚಾರ ಆಗ್ತಿದ್ದು, ಕುಮಾರಸ್ವಾಮಿ ಅವ್ರದ್ದು ಯಾವುದಾದ್ರೂ ಸಣ್ಣ ಆರೋಪ, ಸಣ್ಣ ಪ್ರಕರಣ ನಮಗೆ ಈ ಸಂದರ್ಭದಲ್ಲಿ ಸಿಗುತ್ತಾ ಅನ್ನುವಂಥ ಒಂದು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾಯಿದ್ರು. ದಾಖಲೆಗಳನ್ನು ಹುಡುಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ರು ಅನ್ನುವಂತಹ ಒಂದು ಸುದ್ದಿ ಸದಾ ವಿಧಾನಸೌಧ ಪಡಸಾಲೆಯಲ್ಲಿ ಆಗ್ತಲೇ ಇತ್ತು. ಈಗ ಅಂಥ ಒಂದು ಸುದ್ದಿ ಅವ್ರ ಕೈಗೆ ಸಿಕ್ಕಿದೆ, ಅಂಥ ಒಂದು ದಾಖಲೆ ಕೂಡ ಸಿಕ್ಕಿದೆ, ಅಂಥ ಒಂದು ತೀರ್ಪು ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸಹಜವಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ನಾಳೆಯಿಂದ ತನಿಖಾ ಪ್ರಗತಿ ಇನ್ನಷ್ಟು ಚುರುಕಾಗೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅವತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಇವತ್ತು ಕೇಂದ್ರ ಸಚಿವರಾಗಿರೋದ್ರಿಂದ ಮತ್ತೊಮ್ಮೆ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ತೆಗೆದುಕೊಳ್ಬೇಕಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಈ ಕ್ಷಣದಲ್ಲಿ ಉಟ್ಕೊಂಡಿದ್ದಾವೆ. ಸಹಜವಾಗಿ ಸರ್ಕಾರ ಆ ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಲೋಕಾಯುಕ್ತ ಪೊಲೀಸರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿಸುತ್ತೆ, ರಾಜ್ಯಪಾಲರಿಂದ ಆಗಿರ್ಬೋದು. ಪ್ರಾಸಿಕ್ಯೂಷನ್ಗೆ ಮತ್ತೆ ಅನುಮತಿ ಕೊಡೋದು ಅನಾಗತ್ಯ ಅಂತ ರಾಜ್ಯಪಾಲರಾದರೂ ಹೇಳ್ಬೋದು, ಇಲ್ಲವೇ ಈಗಾಗಲೇ ಈ ಪ್ರಕರಣವನ್ನು ವಿಚಾರಣೆ ಮಾಡ್ತಾ ಇರುವಂತಹ ಲೋಕಾಯುಕ್ತ ಕೋರ್ಟ್ ಈ ಸಂದರ್ಭದಲ್ಲಿ ಈಗಾಗಲೇ ಪ್ರಕರಣದ ತನಿಖಾ ಹಂತದಲ್ಲಿರೋದ್ರಿಂದ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಾಗಿಲ್ಲ ಅಂತ ಹೇಳಿದ್ದೆ ಆದರೆ ತನಿಖೆ ಚುರುಕು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಹೆಚ್ಚು ತನಿಖೆಗೆ ನಮ್ಮ ಮುಂದೆ ಹಾಜರಾಗಿ ಅನ್ನುವಂತಹ ಒಂದು ನೋಟಿಸ್ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೆ ಆದರೆ ತನಿಖೆಗೆ ಹಾಜರಾಗಲೇಬೇಕಾಗುತ್ತೆ. ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾಗಿ ಆ ಡಿನೋಟಿಫಿಕೇಶನ್ ಮಾಡಿದಂತಹ ಪ್ರಕ್ರಿಯೆ ಹಾಗೂ ನಾನು ಯಾವ ಕಾರಣಕ್ಕೋಸ್ಕರ ಅವತ್ತು ಡಿನೋಟಿಫಿಕೇಶನ್ ಮಾಡಿದೆ, ಆ ಡಿನೋಟಿಫಿಕೇಶನ್ ಯಾವ ಕಾರಣಕ್ಕೋಸ್ಕರ ಇಲ್ಲಿಗಲ್ ಅಲ್ಲ ಅನ್ನುವಂಥದ್ದನ್ನು ತನಿಖಾಧಿಕಾರಿಗಳ ಮುಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಲೇಬೇಕಾಗುತ್ತೆ. ಆದರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಲೋಕಾಯುಕ್ತ ಪೊಲೀಸರು ಅಷ್ಟರ ನಡುವೆ ತನಿಖೆ ಮತ್ತು ಈ ವಿಚಾರ ನಡೆದರೆ ಯಾವುದೇ ಸಮಸ್ಯೆ ಇಲ್ಲ. ಒಂದು ವೇಳೆ ಉದ್ದೇಶಪೂರ್ವಕವಾಗಿ ಏನಾದರೂ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಕೆಲವೊಂದಷ್ಟು ದಾಖಲೆಗಳನ್ನು ಲೋಕಾಯುಕ್ತರಿಗೂ ಕೂಡ ರವಾನೆ ಮಾಡಿ ಪ್ಲಾನ್ ಮಾಡಿದ್ದೆ ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತನಿಖೆಯ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಅವತ್ತಿಂದಲೂ ಕೂಡ ಸುದೀರ್ಘವಾಗಿ ಕಾನೂನು ಹೋರಾಟ ಮಾಡ್ಕೊಳ್ತಲೇ ಬಂದರು. ಈ ಪ್ರಕರಣಕ್ಕೆ ತಡೆ ಕೊಡಬೇಕು ಅಂತ ಹೈಕೋರ್ಟ್ ಮೊರೆ ಹೋದರು, ಹೈಕೋರ್ಟ್ ಆದ ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಇಷ್ಟು ವರ್ಷಗಳಾದ ಬಳಿಕ ಸುಪ್ರೀಂ ಕೋರ್ಟ್ ಈಗ ತನಿಖೆ ಮಾಡ್ಬೋದು ಅನ್ನುವಂಥ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಸಹಜವಾಗಿ ಆ ಭಯ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ. ಹೇಳಿ ಕೇಳಿ ಮೂಡಾ ಕೇಸಲ್ಲಿ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರು ಒಂದಷ್ಟು ಕೊಂಚ ರಿಲೀಫ್ ಆಗಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಅವತ್ತು ಮೂಡಾ ಪ್ರಕರಣದಲ್ಲಿ ನಡ್ಕೊಂಡಂತಹ ರೀತಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಉಬ್ಬೇರಿಸುವಂತೆ ಮಾಡಿತ್ತು. ಹೀಗಾಗಿ ಸಹಜವಾಗಿ JDS ನಾಯಕರಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಬಲವಾದಂಥ ಒಂದು ಅಸ್ತ್ರವನ್ನು ಹುಡುಕಾಡುವಂಥ ಒಂದು ಕೆಲಸ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾಯಿದ್ರು. ನಿನ್ನೆಯಿಂದಲೂ ಸರ್ಕಾರದ ಮಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡುವಂತಹ ಹಾಗೂ ಅಲಗೆ ವಡೇರ ಪ್ರಕರಣದಲ್ಲಿ ಡಿನೋಟಿಫಿಕೇಶನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಏನೆಲ್ಲ ಕಾನೂನಿನ ಅಕ್ರಮಗಳು ಆಗಿದ್ದಾವೆ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಮತ್ತೆ ತನಿಖೆಯನ್ನು ಶುರು ಮಾಡಿದ್ದೆ ಆದರೆ ಸಹಜವಾಗಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಒಂದಷ್ಟು ಕಾನೂನಿನ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಇದರಿಂದ ಕುಮಾರಸ್ವಾಮಿ ಯಾವ ರೀತಿಯಾಗಿ ಪಾರಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.